ನಿವಾರಕನಾದ ವಿನಾಯಕ ಈ ತಾಲೂಕಿನ ಎಲ್ಲ ಜನತೆಗೂ ಅವರ ಜೀವನದಲ್ಲಿರುವ ವಿಘ್ನಗಳನ್ನು ನಿವಾರಿಸಿ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತ ಹೇಳ್ಬಿಟ್ಟು ಕೋರ್ಕೊಳ್ತೇನೆ. ಈಗ ನಾವು ಇವತ್ತಿನ ಸುದ್ದಿಗೋಷ್ಠಿಯ ಪ್ರಮುಖ ಉದ್ದೇಶ ಭಾನುವಾರ ನಡೆದಂತಹ ದೀರ್ಘ ಸುಮಂಗಲಿ ಭಾವದ ಯಶಸ್ಸಿನ ಬಗ್ಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುವ ಉದ್ದೇಶ ಆಗಿದೆ. ಈ ದೀರ್ಘ ಸುಮಂಗಲಿ ಭಾವ ಅನ್ನೋದು ನಮ್ಮ ಅಣ್ಣನಾದ ನೀಲಕಂಠೇಗೌಡರ ಕನಸಿನ ಕೂಸಾಗಿತ್ತು. ಸುಮಾರು 15 ವರ್ಷದ ಹಿಂದೆ ಒಂದು ದೀಪಾವಳಿ ಹಬ್ಬದ ದಿವಸ ಪ್ರಪ್ರಥಮ ಬಾರಿಗೆ ಇದೇ ತಾಯ್ನೂರು ಭಾಗದಲ್ಲಿ ಅದನ್ನು ಪ್ರಾರಂಭ ಮಾಡಿದ್ರು. ಆವಾಗ DCC ಬ್ಯಾಂಕ್ನ ಲೋನ್ಗಳ ಜೊತೆಯಲ್ಲಿ ತಾಯಂದಿರ ಅಕ್ಕ ತಂಗಿಯರಿಗೆ ಮಡಿಲು ತುಂಬುವ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ತಾಯ್ನೂರಲ್ಲೇ ಪ್ರಾರಂಭ ಮಾಡಿದ್ರು. ಅದು ತದನಂತರ ನಮ್ಮ ಶಾಸಕರಾಗಿದ್ದಂತಹ ಕೊತ್ತೂರು ಮಂಜುನಾಥ್ ಅವರ ಸಹಕಾರದಿಂದ ಇಡೀ ತಾಲೂಕಿಗೆ ವಿಸ್ತರಿಸಿತ್ತು ಮತ್ತು ಯಶಸ್ವಿ ಕಾರ್ಯಕ್ರಮವಾಗಿತ್ತು. ಅದೇ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ಸ್ವಲ್ಪ ಬದಲಾವಣೆ ಮಾಡಿ ದೀರ್ಘ ಸುಮಂಗಲಿ ಭವ ಎನ್ನುವ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲ ನಮ್ಮ ನಾಯಕರು ಮತ್ತು ನಮ್ಮ ಅಣ್ಣವರು ಎಲ್ಲ ಸೇರಿ ಆದಿನಾರಾಯಣರವರಿಗೆ ಮುಖಾಂತರ ಚರ್ಚೆ ಮಾಡಿದಾಗ ಅವರು ಸಂತೋಷವಾಗಿ ಈ ತಾಲೂಕಿನಲ್ಲಿರುವ ಎಲ್ಲ ಅಕ್ಕ ತಂಗಿಯರಿಗೂ ಒಬ್ಬ ಮನೆ ಮಗನಾಗಿ, ತಮ್ಮನಾಗಿ, ಅಣ್ಣನಾಗಿ ಅರಿಶಿನ ಕುಂಕುಮ, ಸೀರೆ, ಬಳೆ ಇತ್ಯಾದಿಗಳನ್ನು ಕೊಟ್ಟು ಅವರನ್ನು ಹರಿಸಬೇಕು ಮತ್ತು ಆ ಮೂಲಕ ತನ್ಮೂಲಕ ಅವರು ಅವರ ಆಶೀರ್ವಾದವನ್ನು ಪಡಿಬೇಕು ಅಂತ ನಿರ್ಧರಿಸಿ ಕಾರ್ಯಕ್ರಮಗಳನ್ನು ಮೊದಲ ಬಾರಿಗೆ ಶುರು ಮಾಡಲು ನಿರ್ಧರಿಸಿದ್ರು. ಆ ಅಂಗವಾಗಿ ಪ್ರಪ್ರಥಮ ಬಾರಿಗೆ ಮುಳಬಾಗಿಲು ತಾಲೂಕಿನ ದೇವಮೂಲಿಯಾದ ಗಟ್ಟು ವೆಂಕಟಸ್ವಾಮಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ರೂಪಿಸುವುದಕ್ಕೆ ನಮ್ಮ ಅಣ್ಣ ಶ್ರಮಿಸುತ್ತಿದ್ದಾಗ ಅಕಾಲಿಕ ಮರಣವಾಯಿತು. ಸ್ವಲ್ಪ ಎಲ್ಲರೂ ನಮ್ಮ ನಾಯಕರು ವಿಚಲಿತರಾಗಿದ್ರು. ಆದರೂ ಅವರ ಕನಸನ್ನು ಸಾಕಾರಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಮತ್ತೆ ತೀರ್ಮಾನ ಮಾಡಿ ಗಟ್ಟುದಲ್ಲಿ ಮಾಡಿದ್ರು. ತದನಂತರ ಅವರ ಏನು ಇಚ್ಛೆ ಇತ್ತು ತಾಯ್ನೂರಲ್ಲಿ ಬೃಹದಾಕಾರವಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಇತ್ತು. ಅದರಂತೆ ತಾಯ್ನೂರಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದಾಗ ನಮ್ಮ ನಾಯಕರಾದ ಆದಿನಾರಾಯಣರವರು ಆ ಕಾರ್ಯಕ್ರಮದ ಉಸ್ತುವಾರಿಯನ್ನ ಮತ್ತು ನಿರ್ವಹಣೆಯನ್ನ ನನಗೆ ಜವಾಬ್ದಾರಿ ವಹಿಸಿದ್ರು. ಆ ಜವಾಬ್ದಾರಿಯನ್ನು ನಾನು ನಮ್ಮ ಎಲ್ಲಾ ನಾಯಕರು ಇಲ್ಲಿ ಸೇರಿರು ಮತ್ತು ಎಲ್ಲ ನಾಯಕರ ಮುಖಾಂತರ ಸಕ್ರಮವಾಗಿ ಮಾಡಿ ಯಶಸ್ವಿ ಮಾಡಿದ್ದೀವಿ ಅಂತ ಒಂದು ಭಾವನೆ ಇದೆ ನನಗೆ. ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಟ್ಟಂತಹ ಆದಿನಾರಾಯಣರಾವ್ ಮತ್ತು ಅವರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ, ಅವರಿಗೆ ಮುಂದಿನ ರಾಜಕೀಯ ಭವಿಷ್ಯ ಒಳ್ಳೆಯದಾಗಲಿ, ಉಜ್ವಲವಾಗಲಿ ಅಂತ ಬಯಸ್ತೇನೆ. ನನ್ನ ಈ ತಾಯ್ನೂರಿನಲ್ಲಿ ಕಾರ್ಯಕ್ರಮ ಈ ದೀರ್ಘ ಸುಮಂಗಲಿ ಮಾಡುವಾಗ ಒಂದು ಸವಾಲಿತ್ತು. ಒಂದನೇದಾಗಿ ಬಯಲು ಪ್ರದೇಶದಲ್ಲಿ ಮಾಡ್ತಾ ಇದ್ವಿ, ಎರಡನೇದಾಗಿ ಮಳೆ. ಈ ಎರಡನ್ನು ಮೆಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನನ್ನೊಂದಿಗೆ ಹೆಗಲು ಕೊಟ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಂತ ನಮ್ಮ ಹಿರಿಯರಾದ ರಾಮಲಿಂಗಾರೆಡ್ಡಿ ಅವರಿಗೂ ಮತ್ತು ನನಗೆ ಕಾರ್ಯಕ್ರಮದ ಎಲ್ಲ ಜೊತೆಯಲ್ಲೂ ಇದ್ದಂತಹ ರಾಜೇಂದ್ರ ಗೌಡರು, ಗುಜನಹಳ್ಳಿ ಮಂಜುನಾಥ್ ಮುಂತಾದವರಿಗೆ ನಾನು ನಿಮ್ಮ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಇದು ಕೇಂದ್ರ ಭಾಗವಾದ ತಾಯ್ನೂರಿನಲ್ಲಿ ಮಾಡಿದಾಗ ತಾಯ್ನೂರು ಭಾಗದ ನಮ್ಮ ರಂಗಪ್ಪ ಆಗ್ಬೋದು, ಕೃಷ್ಣಮೂರ್ತಿ ಅವರಾಗ್ಬೋದು, ಅಧ್ಯಕ್ಷರಾದ ಪದ್ಮಮ್ಮನವರಾಗ್ಬೋದು, ಸದಸ್ಯರಾಗ್ಬೋದು, ಮತ್ತೆ ಅತಾವುಲ್ಲಾ, ಅಸ್ಲಾಂ ಅವರು, ಹರಿ ಅವರು, ಪಳನಿ ಅವರು, ಮತ್ತೆ ರಾಘವೇಂದ್ರ, ಮತ್ತೆ ನಮ್ಮ ಜ್ಞಾನೇಶ್ ಬಾಬು ಅವರು, ನಾಗಭೂಷಣರವರು, ಇವರೆಲ್ಲರೂ ಸಹಕಾರ ಕೊಟ್ಟರು ಇಲ್ಲಿ. ಅದೇ ರೀತಿಯಾಗಿ ಮತ್ತೆ ನಮ್ಮ ಎಮ್ಮೆನತ ಪಂಚಾಯತಿಗೆ ಬಂದಾಗ ಎಮ್ಮೆನತ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಸುಮಿತ್ರಾ ಹನುಮಪ್ಪನವರು, ಉಪಾಧ್ಯಕ್ಷರಾದಂತಹ ಕಾವೇರಿ ರವಿಯವರು, ಮತ್ತೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ನಾಗರಾಜ್ ರೆಡ್ಡಿ ಅವರು, ಮತ್ತೆ ನಮ್ಮ ಕನ್ನಡ ಗ್ರಾಮದಲ್ಲಿ ರಮೇಶು, ಬಂಗಾರಪ್ಪ, ನಾರಾಯಣ ಸ್ವಾಮಿ, ಮಂಜು ಇಂಥವರೆಲ್ಲ ಸಹಕಾರ ಕೊಟ್ಟರು. ಅದೇ ರೀತಿ ನಮ್ಮ ಗೊಟ್ಕುಂಟೆಯಲ್ಲಿ ಕೃಷ್ಣ, ರಾಮಚಂದ್ರಪ್ಪ, ಐದಾಪುರದಲ್ಲಿ ಮಂಜು, ಸುರೇಶು, ನಾಗರಾಜಪ್ಪ, ಜೋಗಕಾಶಿಯಲ್ಲಿ ಜಬ್ರುಲಾಲ್ ಅವರು, ನಾರಾಯಣ ಸ್ವಾಮಿ ಅವರು, ಕನಸಂದ್ರದಲ್ಲಿ ರಾಧಾ, ನಾರಾಯಣಪ್ಪ, ಆಟೋ ರಮೇಶು, ಗಂಟಪ್ಪ, ಇವರೆಲ್ಲ ಸಹಕಾರ ಇತ್ತು. ಅದೇ ರೀತಿ ಕಲ್ಗೂರಿನಲ್ಲಿ ನಮ್ಮ ಸತೀಶ್ ಇತ್ತು. ಹಾಗೆ ನಮ್ಮ ರಾಮರಾಯನಕೋಟೆಯಲ್ಲಿ ಮಣಿ, ಹರಿ, ನಾರಾಯಣ ಸ್ವಾಮಿ, ಅತ್ಕುಂಟೆಯಲ್ಲಿ ಮಾಸ್ಕೋ ಮುಂತಾದವರ ಸಹಕಾರ ಇತ್ತು. ಇದರ ಜೊತೆಗೆ ನಮ್ಮ ಶೇಷಾಪುರದಲ್ಲಿ ಭಾಸ್ಕರ ಮತ್ತು ಬಾಬು ಇಂಥವರ ಸಹಕಾರ ಇತ್ತು. ಹಾಗೆ ಕೊರವೇಲೂರಿನಲ್ಲಿ ನಾರಾಯಣಪ್ಪ ಅವರ ಸಹಕಾರ, ಸಂಪೂರ್ಣ ಸಹಕಾರ ಇತ್ತು. ಆಮೇಲೆ ಬರ್ತಾ ನಮ್ಮ ದೂರಪಲ್ಲಿ ಪಂಚಾಯತಿಗೆ ಬಂದರೆ ಹಿರಿಯರಾದ ರಾಮಕೃಷ್ಣಪ್ಪನವರು, ಸಿ ರವಿ ಅವರು, DMR ರವಿ ಅವರು, ನಮ್ಮ ಬೈಲಸಂದ್ರದಲ್ಲಿ ತಾಯಪ್ಪನವರು, ಕೃಷ್ಣಪ್ಪ,
ಮತ್ತೆ BOS ನಮ್ಮ ರಮೇಶು, ವೆಂಕಟರಾಮಪ್ಪನವ್ರದ್ದು ಸಹಕಾರ ಇತ್ತು. ಗಡ್ಡಂಚಿನೇಪಲ್ಲಿಯಲ್ಲಿ ಶ್ರೀನಿವಾಸು, ರಾಮಮೂರ್ತಿ ನಾಯ್ಡು, ಮತ್ತೆ ನಮ್ಮ ಅಬ್ಬೆಹಳ್ಳಿಯಲ್ಲಿ ಇವರು ಸುಬ್ರಹ್ಮಣ್ಯ ರೆಡ್ಡಿ, ಅಮಾನ್ ಅವರ ಸಹಕಾರ ಇತ್ತು. ಮತ್ತು ಎಲ್ಜೆಪಲ್ಲಿಯಲ್ಲಿ ವೆಂಕೋಬ್ರಾವು, ವೆಂಕೋಬ್ರಾವು, ಸುಬ್ರಹ್ಮಣಿ ಇವರೆಲ್ಲ ಸಹಕಾರ ಇತ್ತು. ಮತ್ತೆ ಮೋತ್ಪಲ್ಲಿಗೆ ಬಂದ್ರೆ ನಮ್ಮ ಶಿವಪ್ರಕಾಶ್ ಅಣ್ಣ ಅವರು, ಸುರೇಶ್ ಅಣ್ಣ ಅವರು, ಸುಭಾಷ್ ಗೌಡ್ರು ಇವರ ಜೊತೆಗೆ ನಮ್ಮ ಕೊಂಡೆಹಳ್ಳಿಯಲ್ಲಿ ಸುಬ್ಬು ಮತ್ತೆ ರವಿ ಅವರದಿತ್ತು. ಸಮಸನಹಳ್ಳಿಯಲ್ಲಿ ರವಿ ಅವರದಿತ್ತು. ಸುಣ್ಣಂಗೂರಲ್ಲಿ ಅಮರಪ್ಪ, ಸದಾ ಮತ್ತೆ ಬಾಬು ಅವರ ಸಹಕಾರ ಇತ್ತು. ಮತ್ತೆ ಮದ್ದೂರಿಗೆ ಬಂದಾಗ ಬಾಲಪ್ಪ ಅವ್ರದ್ದು, ಶಂಕರಪ್ಪ ಅವ್ರದ್ದು ಸಹಕಾರ ಇತ್ತು. ಕುಪ್ಪಂಪಾಳ್ಯಕ್ಕೆ ಬಂದಾಗ ನಮ್ಮ ಆನಂದ್ ಬಾಬು ಅವರು, ಮೆಂಬರ್ಗಳಾದಂತಹ ರೆಡ್ಡಪ್ಪ, ಗಿರೀಶು ಇವರೆಲ್ಲರ ಸಹಕಾರ ಇತ್ತು. ಹೀಗಾಗಿ ಮತ್ತೆ ತಾಯ್ಲೂರಲ್ಲಿ ಹೇಳ್ಬೇಕಂದ್ರೆ ಮುಖ್ಯವಾಗಿ ಇಲ್ಲಿ ನಮ್ಮ ಮಳೆ ಬಂದಿದಾಗ ಅಯ್ಯಪ್ಪ, ಅಂಬರೀಷು ಇವರೆಲ್ಲ ನಮಗೆ ವಿಪರೀತವಾದಂತಹ ಸಾಥ್ ಕೊಟ್ಟು ಅಲ್ಲಿ ಕೆಲಸ ಮಾಡಿ ನಾವು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತಂದ್ರೆ ಅವರೆಲ್ಲ ಪಾತ್ರ ಇತ್ತು. ಇದ್ರ ಜೊತೆಗೆ ನಮ್ಮ ತಾಲೂಕಿನ ಮಹಿಳಾ ಘಟಕದವರು, ಲೇಬರ್ ಸೆಲ್ನವರು, ಪೇರೆಂಟಲ್ ಬಾಡಿಯವರು, NSV ಅವರು, ಅದೇ ಕಾರ್ಮಿಕ ವಿಭಾಗ ಲೇಬರ್ ಸೆಲ್ ಎಲ್ಲ ಸಂಘ ಸಂಸ್ಥೆಯವರು ಸಹಕಾರ ಕೊಟ್ಟಿದ್ರು. ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಸಾಥ್ ಕೊಟ್ಟಂತ ನಮ್ಮ ಎಲ್ಲ ತಾಲೂಕಿನ ಮುಖಂಡರಿಗೂ ಮತ್ತೆ ಇದನ್ನ ಪ್ರಚಾರ ಮಾಡಿದಂತ ಪತ್ರಕರ್ತ ಮಿತ್ರರಾದ ತಮಗೂ, ಆರಕ್ಷಕ ಇಲಾಖೆಯವರಿಗೂ ಎಲ್ರಿಗೂ ನಾನು ನಮಸ್ಕರಿಸ್ತಾ ಈ ಒಂದು ಸಹಕಾರ ಕೊಟ್ಟು ಯಶಸ್ವಿಯಾಗಿದ್ದಕ್ಕೆ ನಮ್ಮೆಲ್ಲರಿಗೂ ಸಂತೋಷ ಆಗಿ ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಆದಿನಾರಾಯಣ ಅವರಿಗೆ ಅಭಿನಂದನೆಗಳು ತಿಳಿಸಬೇಕು. ಈ ಕಾರ್ಯಕ್ರಮದಲ್ಲಿ ದುಡಿದ ಎಲ್ಲರನ್ನು ಸ್ಮರಿಸಬೇಕು. ಇಲ್ಲಿ ಕೆಲವು ಹೆಸರುಗಳು ಮರ್ತಿದ್ರೆ ನಾನು ನಿಮ್ಮ ಕ್ಷಮೆಯನ್ನು ಕೋರ್ತಾ ಎಲ್ಲರಿಗೂ ನನ್ನ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಸಹಕರಿಸಿದ ಎಲ್ಲರಿಗೂ ನಾನು ಶಿರಸು ವಹಿಸಿ ನನ್ನ ನಮಸ್ಕಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇಶಮಂಗಲಿ ಭವನದಲ್ಲಿ ಪಾಲ್ಗೊಂಡಂತ 4 ಪಂಚಾಯತಿಗಳ ಯಮನತ, ಮೋತುಪಲ್ಲಿ, ದೂಲಪಲ್ಲಿ, ತಾಯ್ಲೂರು ಈ ಎಲ್ಲಾ ಗ್ರಾಮ ಪಂಚಾಯತಿಗಳ ಯಮನತ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಸುಮಿತ್ರಾಮ, ಹನುಮಪ್ಪ, ಕಾವೇರಿ ರವಿ ಅವರು, ಮೋತುಪಲ್ಲಿ ಕಸ್ತೂರಿ ರವಿ ಅವರು, ಮತ್ತೆ ಮೋತ್ಪಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಬಾಬುರೆಡ್ಡಿ ಮತ್ತು ಎಲ್ಲಾ ಸದಸ್ಯರಿಗೂ, ತಾಯ್ಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪದ್ಮಮ್ಮ ಮತ್ತು ಎಲ್ಲಾ ಸದಸ್ಯರಿಗೂ ನಾವು ಈ ಕಾರ್ಯಕ್ರಮದ 4 ಗ್ರಾಮ ಪಂಚಾಯತಿ ಎಲ್ಲ ನಾಯಕರು ತಿಳಿಸ್ತೇನೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಸುಮಾರು 10,000 ಜನ ಊಟ ಮಾಡಿದ್ರು. ಈ ಊಟದ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಉಸ್ತುವಾರಿ ವಹಿಸಿಕೊಂಡಿದ್ದಂತಹ ನಮ್ಮ ಮೇಲಾಗಣಿ ಸುಕುಮಾರು, ನಾಗಭೂಷಣ, ಕೊಟ್ಕುಂಟೆ ಕೃಷ್ಣಪ್ಪ, ಇವ್ರ ಜೊತೆಗೆ ಅನ್ನಾಸಪಲ್ಲಿ ರಾಮಚಂದ್ರ ಹಾಗೂ ಚೋಟು ಸಾವು ಇವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ.